ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸಬೇಕು. ಕರ್ನಾಟಕದ ಜಲಾಶಯಗಳಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರುವಾಗಲೇ ಬಂದಿರುವ ಈ ಒಂದು ಆದೇಶಕ್ಕೆ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಏನು? ಇನ್ನು ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಕರ್ನಾಟಕ ನಿರ್ಧರಿಸಿದ್ದು ಯಾಕೆ? ಇದರ ನಡುವೆ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಸರ್ಕಾರ ಸಿದ್ಧತೆ ನಡೆಸುತ್ತಿರುವುದು ಯಾಕೆ? ಇದೆಲ್ಲದರ ಡೀಟೇಲ್ಸ್ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ, ಬನ್ನಿ. ಮೊದಲಿಗೆ ಕಾವೇರಿ ವಿವಾದ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡುತ್ತೆ. ಈ ಆದೇಶದ ವಿರುದ್ಧ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಈಗ ನಿರ್ಧರಿಸಿದೆ. ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಪ್ರಕಾರ ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗುತ್ತೆ. ತಮಿಳುನಾಡಿಗೆ ಬಿಡಬೇಕಾದಂತಹ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡುವಂತೆ ಮನವಿ ಮಾಡಲಾಗುತ್ತೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಚಾರ ಇದೆ. ಏನಪ್ಪಾ ಅಂದ್ರೆ, ಕರ್ನಾಟಕ ಕಾನೂನು ಹೋರಾಟ ನಡೆಸ್ತಿದ್ರು ಸದ್ಯಕ್ಕೆ CWMA ಆದೇಶವನ್ನ ಪಾಲಿಸಲೇಬೇಕು. ಹಾಗಾದ್ರೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ? ಈಗಿನ ಕರ್ನಾಟಕದ ಪರಿಸ್ಥಿತಿ ಏನು? ಸದ್ಯ ರಾಜ್ಯಕ್ಕೆ ಸುಮಾರು 14,000 ಕ್ಯೂಸೆಕ್ ಒಳಹರಿವು ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಲಾಶಯಗಳಿಗೆ ಹರಿದು ಬರುವಂತಹ ನೀರನ್ನ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಇನ್ನು ಭಾನುವಾರ ಉತ್ತಮ ಮಳೆಯಾಗಿದ್ದು ಹಾರಂಗಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ KRS ಜಲಾಶಯಕ್ಕೆ 15,000ದಿಂದ 20,000 ಕ್ಯೂಸೆಕ್ ವರೆಗೂ ಕೂಡ ಒಳಹರಿವು ಬರುವಂತಹ ನಿರೀಕ್ಷೆ ಇದೆ. ಇನ್ನು ಒಂದು ಕಡೆ ತಮಿಳುನಾಡಿಗೆ ನೀರು ಹರಿಸುವಂತಹ ಒತ್ತಡ ಇದೆ, ಇನ್ನೊಂದು ಕಡೆ ಕರ್ನಾಟಕದ ಜಲಾಶಯಗಳಿಗೆ ಬರೆದಿರುವಂತಹ ನೀರಿನ ಪ್ರಮಾಣ, ಈ ಎರಡನ್ನೂ ಕೂಡ ಸಮತೋಲನಗೊಳಿಸುವಂತಹ ನಿರ್ಧಾರ ಅಥವಾ ಸವಾಲು ಈಗ ನಮ್ಮ ಕರ್ನಾಟಕ ಸರ್ಕಾರದ ಮುಂದಿದೆ. ಕರ್ನಾಟಕದ ನಿಲುವು ಸ್ಪಷ್ಟವಾಗಿದೆ. ಮಳೆ ಕೊರತೆ ಹಾಗೂ ರಾಜ್ಯದ ನೀರಿನ ಪರಿಸ್ಥಿತಿಯನ್ನ ಪರಿಗಣಿಸಿ ತಮಿಳುನಾಡಿಗೆ ಬಿಡಬೇಕಾದಂತಹ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ರಾಜ್ಯದ ವಾದ. ಅದಕ್ಕಾಗಿಯೇ CWMA ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಆದರೆ ಅಂತಿಮವಾಗಿ ಕಾವೇರಿ ನೀರಿನ ಹಂಚಿಕೆ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪು ಹಾಗೂ ಸಂಬಂಧಿತ ಪ್ರಾಧಿಕಾರಗಳ ಆದೇಶಗಳು ಕೂಡ ನಿರ್ಣಯವಾಗಲಿದೆ. ಇನ್ನು ಈ ನಡುವೆ ಸಚಿವರು ಹೇಳಿರುವಂತಹ ಮತ್ತೊಂದು ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ, ಮಳೆಯೇ ನೀರಿನ ಬಿಕ್ಕಟ್ಟಿಗೆ ಶಾಶ್ವತವಾದಂತಹ ಪರಿಹಾರ. ಆದರೆ ಕರ್ನಾಟಕ ಈಗ ನಮ್ಮ ರಾಜ್ಯವನ್ನ ಗಮನಿಸಿದ್ರೆ ಈಗಾಗಲೇ ಮಳೆಯ ಅವಧಿ ಏನಿದೆ, ಮಳೆಗಾಲದ ಅವಧಿ ಏನಿದೆ, ಅದು ಆಲ್ಮೋಸ್ಟ್ ಮುಗಿದು ಹೋಗಿದೆ. ಇನ್ನು 1 ತಿಂಗಳು ಮಳೆ ಆದ್ರೂ ಇನ್ನು 1 ತಿಂಗಳು ಅವಕಾಶ ಇರುವಂಥದ್ದು. ನಂತರ ಚಳಿಗಾಲ ಆರಂಭ ಆಗುತ್ತೆ. ಆದರೆ ಮಳೆಗಾಲದಲ್ಲಿ ಇಲ್ಲಿವರೆಗೂ ಕೂಡ ಸರಿಯಾದಂತಹ ಮಳೆಯನ್ನ ಕರ್ನಾಟಕ ನೋಡಿಲ್ಲ. ಒಂದು ರೀತಿಯಲ್ಲಿ ಬರಗಾಲದ ಪರಿಸ್ಥಿತಿ ಇದೆ. ಹೀಗಿದ್ದಾಗ ಮಳೆ ಪರಿಹಾರ ಆಗೋದಕ್ಕೆ ಅವಕಾಶ ಇದೆಯಾ? ಸಚಿವರ ಪ್ರಕಾರ ಇದೆ. ಏನಪ್ಪಾ ಪರಿಹಾರ ಅಂದ್ರೆ, ಉತ್ತಮವಾದಂತಹ ಮಳೆ ಆಗಬೇಕು ಅನ್ನುವಂತಹ ಸರ್ಕಾರದ ಆಶಯಕ್ಕೆ ಒಂದು ಹೆಜ್ಜೆ ಮುಂದಿಟ್ಟು ಮಳೆ ಕೈ ಕೊಟ್ಟಾಗ ಏನು ಮಾಡಬೇಕು, ಅದಕ್ಕೋಸ್ಕರ ಸರ್ಕಾರ ಈಗ ಮತ್ತೊಂದು ಪ್ರಯತ್ನಕ್ಕೆ ಮುಂದಾಗಿದೆ. ಅದೇ ಕ್ಲೌಡ್ ಸೀಡಿಂಗ್ ಅಂದ್ರೆ ಮೋಡ ಬಿತ್ತನೆ. ಕ್ಲೌಡ್ ಸೀಡಿಂಗ್ ಅಂದ್ರೆ ಆಕಾಶದಲ್ಲಿರುವಂತಹ ಸೂಕ್ತ ಮೋಡಗಳಲ್ಲಿ, ಅಂದ್ರೆ ಸಾಕಷ್ಟು ಮೋಡಗಳಲ್ಲಿ ಪರ್ಫೆಕ್ಟ್ ಅಥವಾ ಒಂದಿಷ್ಟು ಬೆಟರ್ ಆಗಿದೆ ಅನ್ನುವಂತಹ ಮೋಡನ್ನ ಕೆಲವು ಕಣಗಳನ್ನ ಸೇರಿಸುವಂತಹ ಮೂಲಕ, ಅಂದ್ರೆ ಆ ಮೋಡಗಳಿಗೆ ಇನ್ನಷ್ಟು ಒಂದೇನಾದ್ರೂ ಮಳೆಯಾಗುವಂತಹ ಅಂಶಗಳನ್ನ ಸೇರಿಸಿ ಅದರಿಂದ ಮಳೆಯನ್ನ ಪಡೆಯುವಂಥದ್ದು ಅಂತ ಹೊಸ ಪ್ರಯತ್ನಕ್ಕೆ ಕ್ಲೌಡ್ ಸೀಡಿಂಗ್ ಅಂತ ಕರೀತಾರೆ. ಆದರೆ ಇಲ್ಲಿ ಒಂದು ವಿಷಯ ಅಂತೂ ನಾವು ನೆನ್ಪಿಟ್ಕೋಬೇಕು. ಮೋಡ ಬಿತ್ತನೆ ಅಂದ ತಕ್ಷಣ ಮಳೆ ಖಚಿತವಾಗಿ ಬಂದೇ ಬರುತ್ತೆ ಅನ್ನೋದು ಅಲ್ಲ. ಸೂಕ್ತವಾದ ಮೋಡಗಳು, ವಾತಾವರಣದ ಪರಿಸ್ಥಿತಿ ಸೇರಿದಂತೆ ಹಲವು ಅಂಶಗಳ ಮೇಲೆ ಇದರ ಯಶಸ್ಸು ಸಕ್ಸಸ್ ಆಗುತ್ತಾ ಅಥವಾ ಫೇಲ್ಯೂರ್ ಆಗುತ್ತಾ ಅನ್ನುವಂಥದ್ದು ಅವಲಂಬಿತವಾಗಿರುವಂಥದ್ದು. ಇನ್ನು ರಾಜ್ಯದ ಮಳೆ ಕೊರತೆ ನೀಗಿಸುವ ಉದ್ದೇಶದಿಂದ 2 ದಿನಗಳಲ್ಲಿ ಕ್ಲೌಡ್ ಸೀಡಿಂಗ್ ಕಾರ್ಯಾಚರಣೆ ಆರಂಭಿಸುವಂತಹ ಸಾಧ್ಯತೆ ಇದೆ. ಸುಮಾರು 60 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಲು ಯೋಜಿಸಲಾಗಿದೆ. ಒಟ್ಟು ಸುಮಾರು 200 ಗಂಟೆಗಳಷ್ಟು ವಿಮಾನ ಹಾರಾಟ ನಡೆಸುವಂತಹ ಅಂದಾಜಿದ್ದು, ಇದಕ್ಕಾಗಿ ಸುಮಾರು 27 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಚಿವರು ಈಗಾಗಲೇ ತಿಳಿಸಿದ್ದಾರೆ.
ಇನ್ನು ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದಲೇ ಸಂಜೆ 6 ಗಂಟೆವರೆಗೂ ಕೂಡ ಈ ಕಾರ್ಯಾಚರಣೆಯನ್ನು ನಡೆಸುವಂತಹ ಯೋಜನೆಯನ್ನ ಸರ್ಕಾರ ಹಾಕೊಂಡಿದೆ. ಇನ್ನು ಸೆಪ್ಟೆಂಬರ್ನಲ್ಲಿ ದಟ್ಟ ಮೋಡಗಳ ಲಭ್ಯತೆ ಹೆಚ್ಚಾಗುವಂತಹ ನಿರೀಕ್ಷೆ ಇದ್ದು ಅಕ್ಟೋಬರ್ನಲ್ಲಿ ಅದು ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಈ ಅವಧಿ ಅಂದ್ರೆ ಈಗ ಆಗಸ್ಟ್ ತಿಂಗಳಲ್ಲಿದ್ದೀವಿ, ಇನ್ನೇನು ಸ್ವಲ್ಪ ದಿನದಲ್ಲೇ ಸೆಪ್ಟೆಂಬರ್ ಆರಂಭವಾಗುತ್ತೆ. ಸೊ ಈ ಅವಧಿ ಒಂದು ಸೂಕ್ತವಾದಂಥದ್ದು ಅನ್ನುವಂಥ ಕಾರಣಕ್ಕೆ ಈ ಅವಧಿಯನ್ನು ಸರ್ಕಾರ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಕರ್ನಾಟಕದಲ್ಲಿ ಈ ಹಿಂದೆ ಕೂಡ 3 ಬಾರಿ ಮೋಡ ಬಿತ್ತನೆಗೆ ಪ್ರಯತ್ನಿಸಲಾಗಿದೆ. ಆ ಪ್ರಯತ್ನದಲ್ಲಿ ಸುಮಾರು 18% ಯಶಸ್ಸನ್ನು ನಾವು ಕಂಡಿದ್ದೇವೆ. ಆದರೆ ಈ ಬಾರಿ ಕನಿಷ್ಠ 30% ಅಷ್ಟಾದರೂ ಯಶಸ್ಸು ದೊರೆತರೂ ಕೂಡ ಯೋಜನೆ ಸಾರ್ಥಕವಾಗುತ್ತೆ ಅನ್ನುವಂಥದ್ದು ಸರ್ಕಾರದ ನಿರೀಕ್ಷೆ. ಇನ್ನು ಕಾರ್ಯಾಚರಣೆಯ ಮೇಲ್ವಿಚಾರಣೆಗಾಗಿ 3 ಸಮಿತಿಗಳನ್ನು ರಚಿಸಿದೆ ಸರ್ಕಾರ. ಏನಪ್ಪ ಆ 3 ಸಮಿತಿಗಳು ಯಾವ್ಯಾವುದು ಅಂತ ಅಂದರೆ, ಒಂದು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಮೇಲ್ವಿಚಾರಣಾ ಸಮಿತಿ, ಎರಡನೆಯದು IIT ಮತ್ತು IISc ಹಾಗೂ ಹವಾಮಾನ ಇಲಾಖೆಯ ತಜ್ಞರನ್ನ ಒಳಗೊಂಡಂತಹ ಒಂದು ತಾಂತ್ರಿಕ ಸಮಿತಿ, ಮೂರನೆಯದು ಕ್ಷೇತ್ರ ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನವಾದಂತಹ ಸಮಿತಿ. ಒಟ್ಟಿನಲ್ಲಿ ಈ 3 ಸಮಿತಿಯನ್ನು ಒಳಗೊಂಡು ಈ ಕಾರ್ಯಾಚರಣೆ ಮುಂದುವರಿಯಲಿದೆ. ಕ್ಲೌಡ್ ಸೀಡಿಂಗ್ ಎಷ್ಟರ ಮಟ್ಟಿಗೆ ಅಥವಾ ಮೋಡ ಬಿತ್ತನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ, ರಾಜ್ಯಕ್ಕೆ ಮಳೆ ಆಗುತ್ತಾ ಈ ಮೋಡ ಬಿತ್ತನೆಯಿಂದ, ಎಷ್ಟರ ಪ್ರಮಾಣದಲ್ಲಿ ಮಳೆ ಆಗಬಹುದು, ಎಲ್ಲ ಒಂದು ರೀತಿಯಲ್ಲಿ ಈಗ ಎಲ್ಲರೂ ಕಾಯುವಂತಹ ಕ್ಷಣ ಆಗಿರ್ಬೋದು. ಯಾಕಂತಂದರೆ ಮಳೆ ಬರದೆ ಸಾಕಷ್ಟು ಜನ ರೈತರು ಆಕಾಶದತ್ತ ನೋಡಿಕೊಂಡು ಈಗಲೂ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಒಂದಿಷ್ಟು ಕಡೆ ಮಳೆ ಆದರೆ ಇನ್ನೊಂದಿಷ್ಟು ಕಡೆ ಮಳೆಯೇ ಆಗದೆ ಬರಗಾಲದ ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು ರೀತಿಯಲ್ಲಿ ಕ್ಲೌಡ್ ಸೀಡಿಂಗ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ರಾಜ್ಯದ ಜನರಿಗೆ ಮರುಜೀವ ಕೊಡ್ತಾ ಇದೆ, ಕೃಷಿಗೆ ಮರುಜೀವ ಕೊಡ್ತಾ ಇದೆ. ಜೊತೆಗೆ ರಾಜ್ಯ ಎದುರಿಸ್ತಾ ಇರುವಂತಹ ತಮಿಳುನಾಡು ಮತ್ತು ಕರ್ನಾಟಕದ ಕಾವೇರಿ ಸಮಸ್ಯೆಗೂ ಕೂಡ ಬಹುಶಃ ತುರ್ತು ಮಟ್ಟದಲ್ಲಾದರೂ ಕೂಡ ಇದೊಂದು ರೀತಿಯಲ್ಲಿ ಪರಿಹಾರ ಆಗಬಹುದು ಅಂತ ಅಂದ್ಕೊಳ್ಬೋದು. ಒಟ್ಟಿನಲ್ಲಿ ಒಂದೆಡೆ ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತಹ CWMA ಆದೇಶ ಕೊಟ್ಟಿದ್ದಾದರೆ, ಇನ್ನೊಂದು ಕಡೆ ಕರ್ನಾಟಕದ ಜಲಾಶಯಗಳು ಮತ್ತು ರಾಜ್ಯದ ನೀರಿನ ಅಗತ್ಯ ಈ ಹಿನ್ನೆಲೆಯಲ್ಲಿ ಎರಡೂ ಕೂಡ ಇರುವ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಲು ಕರ್ನಾಟಕ ಸಿದ್ಧವಾಗಿದೆ. ಅದೇ ಸಮಯದಲ್ಲಿ ಮಳೆ ಕೊರತೆಯನ್ನು ಎದುರಿಸಲು ಕೂಡ ಕ್ಲೌಡ್ ಸೀಡಿಂಗ್ ಮೂಲಕ ಮಳೆ ಹೆಚ್ಚಿಸುವಂತಹ ಪ್ರಯತ್ನಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಕಾವೇರಿ ವಿವಾದಕ್ಕೆ ತಕ್ಷಣದ ಪರಿಹಾರ ಆಗುತ್ತಾ ಅಥವಾ ನೀರಿನ ಕೊರತೆಗೆ ಶಾಶ್ವತ ಪರಿಹಾರ ಸಿಗುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಥ್ಯಾಂಕ್ ಯು.